ಯಾರೋ ಒಬ್ರು ಮಾಜಿ ಸ್ಪರ್ಧಿ ಹೇಳಿದ್ರು, ಅಶ್ವಿನಿ ಅಂದ್ರೆ ಸಾರಿ ಜಾಹ್ನವಿ ಅವರನ್ನ ಆಚೆ ಕಳಿಸಿದ್ದಲ್ಲ, ಅವರೇ ಬಂದಿದ್ದು ಅಂತ ಹೇಳ್ಬಿಟ್ಟು, ಅವರೇ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿರೋದು ಆಚೆ ಅವರ ಫ್ಯಾಮಿಲಿ ಕಡೆಯಿಂದ ಅನ್ನೋ ಒಂದು ಮಾತುಗಳು ಅವರು ಹೇಳಿದ್ರು. ಸೊ ಅದು ನಿಜಾನ ಅಂತ? ಇದು ಶುದ್ಧ ಸುಳ್ಳು. ಈಗ ಬಿಟ್ರು ನಾನು ಈಗಲೂ ಒಳಗಡೆ ಹೋಗ್ತೀನಿ. ನನಗೆ ನಿಜವಾಗ್ಲೂ ಬೇಜಾರಿದೆ ಆ್ಯಕ್ಚುಲಿ ಬಂದಿದ್ದು. ಈಗ ಧ್ರುವಂತ ಹೋಗ್ತೀನಿ ಅಂತಿದ್ನಲ್ಲ, ಧ್ರುವಂತ ನೀವು ಕಳ್ಸಿದ್ಬಿಟ್ಟು ನನ್ನೇ ಕಳ್ಸಿದ್ರಿ ಅಂತಾನೆ ನಾನು ಕೇಳೋದು. ನನಗೆ ಕೇಳೋದ್ರಲ್ಲಿ ಯಾವುದೇ ಒಂದು ದಿಮಾಕು ಆ ಥರದ್ದೇನೆ, ಚೆನ್ನಾಗಿ ಆಡ್ತಿದ್ನಲ್ಲ, ಏನು ಕಳ್ಸಿದ್ರಿ ಅಂತಾನೆ ನನಗೆ ಬೇಜಾರಿದೆ ಹೊರತು ನಾನು ಆಚೆ ಬರ್ತೀನಿ ಅಂತ ಹೇಳಿದೆ. ಹೌದು, ಫ್ಯಾಮಿಲಿನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಕಡೆ ನೀವು ಕೂಡ ಅಳ್ತೀರಾ, ಹೊರಗಡೆ ಏನಾಗ್ತಿದ್ಯೋ, ನನ್ನ ಬಗ್ಗೆ ನೆಗೆಟಿವ್ ಆಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಇದು ಆ್ಯಡ್ ಮಾಡಿಕೊಂಡು ಎಲ್ಲೋ ನಿಮ್ಮ ಫ್ಯಾಮಿಲಿ ಅವ್ರು ಏನಾದರೂ? ಇಲ್ಲ ಪಾಪ ಫ್ಯಾಮಿಲಿ ಅವ್ರಿಗೆ ಶಾಕು. ಅವ್ರು ಬರ್ಡೇ ಮಾಡೋಕ್ಕೆ ಅಂತ ಬಂದು ನಾನೇ ಆಚೆ ಬಂದಿದ್ದು. ತುಂಬ ಶಾಕು, ನೀನು ಬರ್ತೀಯ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ ಅಂದರು. ಸೊ ಫ್ಯಾಮಿಲಿಯಿಂದ ಯಾವುದೇ ಪ್ರೆಷರೈಸ್ ಇರಲಿಲ್ಲ. ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಳಗಡೆ ಇದ್ದಾಗ ಒಂದು ಹೆಲ್ತ್ ಇದ್ದು, ನಮ್ಮಮ್ಮ ನನ್ನ ಮಗಂದು ಹೆಲ್ತ್ ಇದೊಂದು ಭಯ ಇತ್ತು. ಹೊರಗಡೆ ಹತ್ರ ಅದಕ್ಕೆ ನಾಮಿನೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಚೇಂಜಿಂಗ್ ರೂಮಿಗೆ ಹೋಗಿ ಅಳ್ತಿದ್ದೆ ನೆನಪಾದಾಗ. ಅದರ್ವೈಸ್ ಯಾವುದೇ ಪ್ರೆಷರ್ ಇಲ್ಲ. ನನಗೆ ಇನ್ನೂ ಇಷ್ಟ ಇತ್ತು, ಒಳಗಡೆ ಆಟ ಆಡಬೇಕು ಅಂತಾನೆ ಇಷ್ಟ ಆಯ್ತು. ರಿಷಾ ಅವರು ಹೇಳ್ತಾರೆ, ಅಶ್ವಿನಿ ಮತ್ತೆ ಜಾಹ್ನವಿ ಬಗ್ಗೆ ಅಂತ ಕೇಳಿದಾಗ ಅವರು ನಿಮ್ಮನ್ನ ಬಕೆಟು ಮತ್ತೆ ಚೆಂಬುಗೆ ಹೋಲಿಕೆ ಮಾಡ್ತಾರೆ. ಜೊತೆಗೆ ಇವತ್ತು ಗಿಲ್ಲಿ ಏನೇ ಮೈಲೇಜ್ ಗಳಿಸ್ಕೊಂಡಿದ್ರು ಹೊರಗಡೆ, ಅದಕ್ಕೆಲ್ಲ ಕಾರಣ ನೀವಿಬ್ಬರೇ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗಿಲ್ಲಿ ಹೀರೋ ತರ ಆಗಿದ್ದಾರೆ, ಅಶ್ವಿನಿ ಅವರು ವಿಲನ್ ತರ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ. ಓಕೆ, ರಿಷಾ ಅಂತೂ ಅವಳು ಅಟ್ಲೀಸ್ಟ್ ನನಗೆ ಬಕೆಟು ಚಂಬು ಅಂತ ಕರೀತಾಳೆ. ಅವಳನ್ನ ಏನು ಕರಿಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಅದು ಒಂದು ಸೂಕ್ತವಾದಂಥದ್ದು ಇದೇ ಇಲ್ಲ. ಯಾಕಂದರೆ ಒಂದೇ ಒಂದು ಸಣ್ಣ ಪರ್ಸನಾಲಿಟಿನೂ ನನಗೆ ಇಷ್ಟ ಆಗಿಲ್ಲ ಅಂದರೆ ರಿಷಾ ಸುಮ್ಮನೆ ಮಾತಾಡೋದು, ಸುಮ್ಮನೆ ಜಗಳ ಆಡೋದು, ಅದು ಅವರು ನನಗೆ ಅರ್ಥನೇ ಆಗಲಿಲ್ಲ. ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೂ ನಾನು ಪ್ರಯತ್ನ ಪಡಲಿಲ್ಲ, ನಾನು ದೂರನೇ ಇಟ್ಬಿಟ್ಟೆ. ಸೊ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ಇರ್ಬೋದೇನೋ, ಆಟ ಅಂತ ಬಂದಾಗ ಹೀರೋನು ಇರಬೇಕು, ವಿಲನ್ನೂ ಇರಬೇಕು. ಸೊ ಎಲ್ಲ ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದ. ನಾವು ಆ್ಯಕ್ಚುಲಿ ಗಿಲ್ಲಿನ ಏನೋ ಟಾರ್ಗೆಟ್ ಅನ್ನೋ ಥರ ಏನೂ ಮಾಡಲಿಲ್ಲ. ನಮಗೂ ರಕ್ಷಿತಂಗೂ ಇದ್ದಿದ್ದು. ಅವ್ನು ಒಳಗಡೆ ಬಂದ, ಓಕೆ ನಾನು ಮಧ್ಯ ಬಂದರೆ ನಾನು ಹೈಲೈಟ್ ಆಗ್ತೀನಿ ಅಂತ. ಅಂದರೆ ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದ ಅದೆಲ್ಲ. ಸೊ ಅದಕ್ಕೆ ಅವನಿಗೆ ಕಿಚನ ಚಪ್ಪಾಳೆ ಕೂಡ ಸಿಕ್ತು. ಸೊ ಮೈಲೇಜ್ ಅವ್ನು ತೊಗೊಂಡ, ನಾವು ಕೊಟ್ಟಿದ್ವಿ ಅನ್ನೋದಕ್ಕಿಂತ ಅಲ್ಲಿ ಅವ್ನು ಇರಲೇ ಇರಲಿಲ್ಲ. ಅವ್ನ ಪಾತ್ರಧಾರಿ ಅಲ್ವೇ ಅಲ್ಲ. ರಕ್ಷಿತಾ, ಜಾಹ್ನವಿ, ಅಶ್ವಿನಿ ಇದ್ದಿದ್ದು. ಅವ್ನು ಮಧ್ಯ ಬಂದು ಅಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದು. ಅಲ್ಲೂ ಇನ್ನೊಂದು ಅಷ್ಟೇ, ಒಂದು ಟಾಸ್ಕ್ ಅಂತ ಇರುವಾಗ, ಅದೇ ರಕ್ಷಿತಾ, ರಾಶಿಕಾ ಸ್ಪಂದನ, ಅದು ಕಬಡ್ಡಿ ಟಾಸ್ಕಲ್ಲಿ ಏನೋ ಡ್ರೆಸ್ ಇದಾಯ್ತಲ್ಲ. ಸೊ ಅಲ್ಲಿ ನೋಡ್ತಾ ಇರ್ತಾನೆ ದೂರದಿಂದ, ಓ ಇಲ್ಲಿ ನಮ್ಮ ಟೀಮ್ನಲ್ಲೇ ಜಗಳ ಆಗ್ತಾ ಇದೆ, ನಾನು ಇಲ್ಲೂ ಸ್ಟ್ಯಾಂಡ್ ತೊಗೊಂಡ್ರೆ ನಾನು ಒಳ್ಳೆಯವನು ಅಂದರೆ ಅಷ್ಟು ಕಿಲಾಡಿತಾನೆ ಅವನು. ಸೊ ಅವನ ಮೈಲೇಜ್ನ ಅವನೇ ತಗೋತಾನೆ, ಯಾರು ಏನು ಕೊಡೋದು ಬೇಕಾಗಿಲ್ಲ. ಅವನಿಗಿಲ್ಲ ಅಂದ್ರೂ ಅವನು ಅದನ್ನು ಕಿತ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಅವ್ನು ರಿಯಾಲಿಟಿ ಶೋ ಅವನು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋದ್ರಿಂದ ಅವನಿಗೆ ಗೊತ್ತು ಯಾವ್ದು ಪ್ಲಸ್ ಆಗುತ್ತೆ ಅಂತ. ಹೌದು, ನಂಗೆ ಬೇಜಾರಾಯಿತು ನೋಡಿ. ಇವಾಗ ನಾನು ಕಲರ್ಸ್ ಬಗ್ಗೆ ಹಂಗೆ ಮಾತಾಡಿದೆ, ಹಿಂಗೆ ಮಾತಾಡಿದೆ, ಏನೇನೋ ಪೋಟ್ರೆ ಆಯಿತು. ಬಟ್ ಇವರೆಲ್ಲ ಮಾತಾಡೋದು ಚರ್ಚೆನೇ ಆಗಲ್ಲ. ಈವನ್ ಗಿಲ್ಲಿ ನನ್ನ ಕಾಫಿ ಪುಡಿ ಎತ್ಕೊಳ್ಳೋವಾಗಲೂ ಏನೋ ಒಂದು ಪದ ಬಳಕೆ ಮಾಡಿದ, ನನ್ಗೆ ಎಲ್ಲರೂ ಬೈತಿದ್ದಾರೆ, ನೀನು ಯಾಕೆ ಅದನ್ನು ಪ್ರಶ್ನೆ, ನನಗೆ ಅದು ಕೇಳಿಸೇ ಇಲ್ಲ. ಸೊ ಅದು ಯಾವುದು ನೋಡಿ ಹೈಲೈಟ್ ಆಗಲ್ಲ. ನಮ್ಮ ಹಣೆ ಬರ ಏನೋ ಗೊತ್ತಿಲ್ಲ. ಅವನು ಮತ್ತು ಕಾವ್ಯ ಹೇಳೋದು, ಸವಿರುಚಿ ಎಲ್ಲ ಬೇಡ, ಅದರಲ್ಲಿ ಏನು ಆ್ಯಂಕರಿಂಗ್ ಮಾಡೋದಕ್ಕಿರಲ್ಲ, ದೊಡ್ಡ ಪ್ರೋಗ್ರಾಮ್ ತಗೊಳ್ಳೋಣ ಅಂತ. ನಾನು 12-14 ವರ್ಷ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಿ, ನಿಮಗೆ ಗೊತ್ತು, TV9 ನಾನು ನೈಟ್ ಶಿಫ್ಟ್ ಮಾಡಿದ್ದೀನಿ. ಒಂದು ಆನ್ ಏರ್ ಬರೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಇಷ್ಟು ಶುದ್ಧ ಕನ್ನಡ ಇದ್ದೂ ನಾವು ಸೈಕಲ್ ಹೊಡ್ಕೊಂಡು ಬಂದಿರೋದು. ಸೊ ಇನ್ನೂ ಆ್ಯಂಕರಿಂಗ್ ಗಂಧ ಗಾಳಿನೇ ಗೊತ್ತಿಲ್ಲದಿರೋರು ನಮಗೆ ಸವಿರುಚಿ ಬೇಡ, ಇನ್ಯಾವುದೋ ಅನುಬಂಧ ಆ ಥರ ಎಲ್ಲ ಮಾತಾಡೋದು ನನಗೆ ಆಶ್ಚರ್ಯ ಆಗ್ತಾಯಿತ್ತು. ನಾವು ಇನ್ನೂ 14-15 ವರ್ಷ ಆದ್ರೂ ಇನ್ನೂ ಸೈಕಲ್ ಹೊಡಿತಾನೇ ಇದ್ದೀವಿ. ಇವ್ರಿಗೆಲ್ಲ ಏನಪ್ಪ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅನ್ನೋದು ನನಗೆ ಬೇಜಾರಾಯಿತು. ಅದಕ್ಕೆ ನಾನು ನಾಮಿನೇಟ್ ಕೂಡ ಮಾಡಿದೆ.